ಕಡಲತಡಿ ಮಂಗಳೂರಿನಲ್ಲಿ ಅಕ್ರಮ ಗಣಿಗಾರಿಕೆ. ಪಜೀರು ಕೊಪ್ಪಳ ಗ್ರಾಮದಲ್ಲಿ ಗಣಿಗಾರಿಕೆ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಪಜೀರು ಕೊಪ್ಪಳ ಸರ್ಕಾರಿ ಜಾಗದಲ್ಲಿ 40 ವರ್ಷದಿಂದ ಅಕ್ರಮ ಗಣಿಗಾರಿಕೆ ಆಗ್ತಿದೆ. 25 ವರ್ಷದಿಂದ ಪಕ್ಕದಲ್ಲೇ ಇದೆ ಅಕ್ರಮ ಕ್ರಷರ್. ಹಗಲು ರಾತ್ರಿ ಎನ್ನದೆ ಸ್ಫೋಟಕಗಳನ್ನು ಬಳಸಿ ಬ್ಲಾಸ್ಟಿಂಗ್ ಮಾಡಲಾಗ್ತಾ ಇದೆ. ಶಾಲೆ, ಮನೆ, ಧಾರ್ಮಿಕ ಕೇಂದ್ರಗಳಿದ್ರೂ ಕೂಡ ಕಂಪ್ಲೀಟ್ ಆಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಆರೋಪ. ಅಕ್ರಮ ಗಣಿಗಾರಿಕೆಗೆ ನೇತ್ರಾವತಿ ಉಪನದಿ ಬಂದ್ ಆಗಿದೆ. ಉಪನದಿಗೆ ಅಡ್ಡವಾದ ಗಣಿ ಮತ್ತು ಕ್ರಷರ್ ವೇಸ್ಟೇಜ್ ಸಾಕಷ್ಟು ದೂರು ಕೊಟ್ಟರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಕ್ರಮವಾಗಿ ಗಣಿಗಾರಿಕೆಯನ್ನ ಮಾಡಲಾಗ್ತಿದೆ ಅನ್ನೋ ಆರೋಪ. ನೇತ್ರಾವತಿ ಉಪನದಿ ಕೂಡ ಬಂದ್ ಆಗಿದೆ. ಶಾಲೆಗಳಿದೆ, ಮನೆಗಳಿದೆ, ಧಾರ್ಮಿಕ ಕೇಂದ್ರಗಳಿದೆ. ಇದ್ಯಾವುದನ್ನು ಕೂಡ ಲೆಕ್ಕಕ್ಕೆ ಇಟ್ಟುಕೊಳ್ಳದೆ ಬ್ಲಾಸ್ಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಸಂಬಂಧಪಟ್ಟವರಿಗೆ ಸಾಕಷ್ಟು ಬಾರಿ ದೂರು ಕೊಡಲಾಗಿದೆ, ಇದರಿಂದ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ. ಆದ್ರೆ ಯಾರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಎಲ್ಲರೂ ಕೂಡ ಮೌನ ಶರಣಾಗಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ರೀತಿ ಸ್ಫೋಟಕಗಳನ್ನ ಬಳಸಿ ಬ್ಲಾಸ್ಟಿಂಗ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಹತ್ರ ಇರುವಂತಹ ಮನೆಗಳು ಬಿರುಕು ಬಿಟ್ರೆ, ಸಮಸ್ಯೆಗಳಾದ್ರೆ ಯಾರು ಜವಾಬ್ದಾರಿ? ಆ ಸ್ಫೋಟಕಗಳು ಸಿಡಿದು ಬಂದು ಯಾರ್ದೋ ತಲೆ ಮೇಲೆ ಬಿದ್ರೆ, ಯಾರಿಗಾದ್ರೂ ಪ್ರಾಣಹಾನಿ ಆದ್ರೆ ಯಾರು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಈ ಗ್ರಾಮದಲ್ಲಿ ನಡೀತಾ ಇರುವಂತಹ ಅಕ್ರಮ ಗಣಿಗಾರಿಕೆ ಮತ್ತು ಕ್ರಷರ್ ಯಾವ ಲೆವೆಲ್ಗೆ ಡೇಂಜರಸ್ ಆಗಿದೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆಯನ್ನು ಇವತ್ತು TV9 ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ಕ್ರಷರ್ ಇಲ್ಲಿಂದ ಒಂದು 100 ಮೀಟರ್ ಕೂಡ ಇಲ್ಲ, ಒಂದು 50 ಮೀಟ್ರಲ್ಲಿ ಆ ಒಂದು ಕ್ರಷರ್ ಮತ್ತು ಗಣಿಗಾರಿಕೆ ಈ ಭಾಗದಲ್ಲಿ ನಡೀತಾ ಇರುವಂಥದ್ದು. ಅದರ ಪಕ್ಕದಲ್ಲಿ ನೋಡ್ಬೋದು ಇಲ್ಲೆಲ್ಲ ಯಾವ ರೀತಿಯ ಡಿಟೋನೇಟರ್ಗಳನ್ನೆಲ್ಲ ಹೇಗೆ ಅವರು ಶೇಖರಣೆ ಮಾಡಿ ಎಲ್ಲೆಲ್ಲಿ ಸಿಕ್ಕಿದ ಕಡೆ ಎಲ್ಲ ಬಿಸಾಕಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಇಲ್ಲೇನು ನಾನು ತೋರಿಸ್ತಾ ಇದ್ದೀನಿ, ಇದು ನಾನ್ ಎಲೆಕ್ಟ್ರಿಕ್ ಡಿಟೋನೇಟರ್. ಏನು ಜಿಲೆಟಿನ್ಗೆ ಮಧ್ಯದಲ್ಲಿ ಚುಚ್ಚಿ ಬ್ಲಾಸ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಆ ಒಂದು ಡಿಟೋನೇಟರ್ ಇದಾಗಿರುವಂಥದ್ದು. ಸೊ ಇದನ್ನೆಲ್ಲವನ್ನು ಕೂಡ ಈ ರಾಶಿಯೇ ಇಲ್ಲಿ ಬಿದ್ದಿರೋದನ್ನ ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ನೋಡ್ಬೋದು, ಇದು ಅಲ್ಲಲ್ಲಿ ಈ ಒಂದು ಕಾಡಿನ ಪ್ರದೇಶದಲ್ಲಿ ಸಿಗ್ತಾ ಇರುವಂಥ, ಅಂದರೆ ಈ ಒಂದು ತೋಟ ಪ್ರದೇಶ ಏನಿದೆ, ಸೊ ಇಲ್ಲಿ ಏನು ಈ ಒಂದು ಕೋರೆ ಬ್ಲಾಸ್ಟ್ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ. ಸೊ ಅಲ್ಲಲ್ಲಿ ಈ ರೀತಿಯ ಡಿಟೋನೇಟರ್ಗಳನ್ನು ಅಲ್ಲಲ್ಲೇ ಇಟ್ಟಿರುವಂಥದ್ದು. ಅಂದರೆ ಇಲ್ಲಿ ಜಿಲೆಟಿನ್ಗಳು ಕೂಡ ಇಲ್ಲೇ ಇದ್ವು, ಅದನ್ನು ಇತ್ತೀಚೆಗಷ್ಟೇ ತಗೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಇಲ್ಲಿ ಎಲ್ಲ ಸುತ್ತಮುತ್ತ ಇದನ್ನು ಶೇಖರಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಈ ಭಾಗದಲ್ಲಿ ಅಂಗನವಾಡಿ ಇರುವಂಥದ್ದು ಮತ್ತು ರಸ್ತೆ ಕೂಡ ಇಲ್ಲೇ ಇರುವಂಥದ್ದು. ಅಲ್ಲೇನು ಬೈಕ್ಗಳು ನಿಂತಿದೆ ಕಾಣ್ತಾ ಇದೆ, ಅದು ರಸ್ತೆ. ಇಲ್ಲಿಂದ ಏನು ಒಂದು 20 ಮೀಟ್ರಲ್ಲಿ ಸಾರ್ವಜನಿಕರು ಓಡಾಡೋ ರಸ್ತೆ ಇದೆ, ಮನೆ ಇದೆ, ಅಂಗನವಾಡಿ ಇದೆ, ಶಾಲಾ ಮಕ್ಕಳುಗಳೆಲ್ಲ ಓಡಾಡ್ತಾ ಇರ್ತಾರೆ. ಸೊ ಇಲ್ಲಿಗೆ ಶಾಲಾ ಮಕ್ಕಳುಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಕೃಷಿ ಮಾಡೋರು ಇರ್ಬೋದು, ಯಾರಾದರೂ ಬಂದಂಥ ಸಂದರ್ಭದಲ್ಲಿ ಜಿಲೆಟಿನ್ ಮತ್ತು ಈ ರೀತಿ ಡಿಟೋನೇಟರ್ಗಳು ಒಟ್ಟಿಗೆ ಸಿಕ್ಕಿದರೆ ಆಗುವಂತಹ ಅನಾಹುತ ಅದೆಂಥದ್ದು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಸದ್ಯಕ್ಕೆ ಇಲ್ಲಿನ ಸ್ಥಳೀಯರು ಇದ್ರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ, ಇದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ಇವಾಗ ಈ ರೀತಿ ಏನು ಡಿಟೋನೇಟರ್ಗಳು ಇವೆಲ್ಲ ಇಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಯಾರದು ಕೋರೆ ಇದು, ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾರೆ, ಇಲ್ಲಿಗಲ್ಲ ಈ ರೀತಿ ಸಿಗ್ತಾ ಇರುವಂಥದ್ದು ಎಷ್ಟು ವರ್ಷದಿಂದ ಸಿಗ್ತಾ ಇದೆ, ಎಲ್ಲೆಲ್ಲಿ ಸಿಗ್ತಾ ಇದೆ? ಇದು ಶೇಖರಣೆ ಮಾಡುವ ಇದುಂಟು, ಅಲ್ಲಿ ತೋಟದಲ್ಲಿ ಅಲ್ಲಿ ಜಾಗದಲ್ಲಿ ಶೇಖರಣೆ ಮಾಡಿರ್ತಾರೆ. ಅದೇ ರೀತಿ ಇದು ಕ್ರಷರ್ಗೆ ಕೂಡ ಪರ್ಮಿಷನ್ ಕೂಡ ಇಲ್ಲ. 25 ವರ್ಷದಿಂದ ಆಗ್ತಾನೇ ಉಂಟು ಈ ಕ್ರಷರ್ ಕಾರ್ಯಾಚರಣೆ. ಉಚ್ಚ ಮಟ್ಟದ ಶಬ್ದ ಮಾಲಿನ್ಯ ಆಗ್ತಾ ಉಂಟು. ಒಬ್ಬರು ಮಾತಾಡಿದ್ರೆ ಇನ್ನೊಬ್ಬರಿಗೆ ಕೇಳಿಸ್ತಾ ಇಲ್ಲ, ಆ ರೀತಿಯ ಒಂದು ಸೌಂಡ್ ಪೊಲ್ಯೂಷನ್ ಆಗ್ತಾ ಉಂಟು. ಅದೇ ರೀತಿ ಬ್ಲಾಸ್ಟಿಂಗ್, ಎಕ್ಸ್ಪ್ಲೋಸಿವ್ ಬ್ಲಾಸ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಆ ಬ್ಲಾಸ್ಟಿಂಗ್ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳೆಲ್ಲ ಇದೇ ರಸ್ತೆಯಲ್ಲಿ ಓಡಾಟ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ಬ್ಲಾಸ್ಟಿಂಗ್ ಮಾಡುವ ಸಮಯದಲ್ಲಿ ಒಮ್ಮೆಗೆ ಇಡೀ ಏರಿಯಾವೇ ಒಮ್ಮೆಗೆ ಭೂಕಂಪದ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಸಾಮಾನ್ಯರಿಗೆ ಇಲ್ಲಿ ಬದುಕುವ ಕಷ್ಟಕರ ಜೀವನ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಸ್ತುತ ನಾವು ಈ ಕಲ್ಲಿನ ಗಣಿಗಾರಿಕೆಯಿಂದ ಮನೆ ಬಿಟ್ಟು ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಅದೇ ರೀತಿ ಸುಮಾರು ಮನೆಗಳಿಗೆ ಕಲ್ಲುಗಳು ಬಿದ್ದು ಸುಮಾರು ಈ ರೀತಿಯ ಅನ್ಯಾಯವನ್ನು ಅನುಭವಿಸುತ್ತಿದ್ದಾರೆ. ಇತ್ತ ಜಿಲ್ಲಾಡಳಿತ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಪೊಲೀಸ್ ಇಲಾಖೆ ಈ ಕಡೆ ಗಮನ ಹರಿಸಿದಾರೋ ಇಲ್ವೋ? ಸೊ ಇವರ ದೂರುಗಳನ್ನು ಕೊಟ್ಟರೂ ಕೂಡ ಇಲ್ಲಿ ಯಾವುದೇ ರೀತಿ ಕ್ರಮ ಆಗಿಲ್ಲದಿರೋದು ನಿಜಕ್ಕೂ ವಿಪರ್ಯಾಸ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.